ಶ್ರೀಮಂತಿಕೆಯ ದರ್ಪದಲ್ಲಿ ಸರ್ವ ಸಾಮ್ರಾಜ್ಯವನ್ನೇ ಕಟ್ಟಿ ಮೆರೆಯಬೇಕೆಂದಿರುವ ಈ ಮನೋಹರನ ಮತ್ತು ಆಕಾಂಕ್ಷೆಗೆ ಮನಸ್ಸೊಂದು ಮಂಗವಾಗಿ ಹರಿಹಾಯ್ದು ಹೋಗುತ್ತಿದೆಯಲ್ಲ. ಆ ಪುಷ್ಪಲಕ್ಷ್ಮಿಯ ಕಡೆಗೆ ಯಾಕೆ? ಏನವಳ ರೂಪ, ಏನವಳ ಲಾವಣ್ಯ, ಯಾವ ಮತ್ತಿನಲ್ಲಿ ಕೆತ್ತಿ ಕಳಿಸಿರಬಹುದು ಆ ಬ್ರಹ್ಮ ಅವಳ ಸೌಂದರ್ಯವನ್ನು. ಸೊಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಆಡಿ ಕುಣಿದು ಕುಪ್ಪಳಿಸಿದಾಗ ನಗುವ ಅವಳ ಮೂಗು, ತುಟಿಯ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಮನೋಹರ್. ಲಕ್ಷ್ಮೀ, ನೀನು ನನಗಾಗಿ ಅವತರಿಸಿ ಬಂದಿರುವ ಜೀವಂತ ಸಿಂಗಾರದ ಶಿಲೆ ನೀನು. ನಾನು ಭೃಂಗಿಯಾಗಿ ಬಂದು ಭಂಗಿ ರೂಪದಲ್ಲಿ ನಿತ್ಯ ನಿನ್ನನ್ನು ತುಂಬಿಸಿ ಶಂಭುಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಲಕ್ಷ್ಮೀ, ನೀನು ನನ್ನನ್ನು ಮಾತ್ರ ಮನೋಹರನೆಂದು ತಿಳಿದುಕೊಂಡಿರಬಹುದು. ಇವನು ಕಾಳಿಂಗ ಸರ್ಪ. ಕಣ್ಣಿಟ್ಟ ಹೆಣ್ಣುಗಳನ್ನು ಎಂದು ಬಿಟ್ಟವನಲ್ಲ ಈ ಮನೋಹರ್. ಎಂದು ನೀನು ಕಾಲೇಜಿನಲ್ಲಿ ನನಗೆ ಭೇಟಿಯಾದಾಗ ನನಗೆ ಹೆಡಕು ಎತ್ತರಿಸಿ ಮಾತಾಡಿ ಹೋದಿಯಲ್ಲ ಹೆಣ್ಣೆ, ನಾನು ನಿನ್ನನ್ನು ಔಡಿಸಬಹುದೇ ಬಿಡಲಾರ ಈ ಮನೋಹರ್. ಬರ್ತೀನಿ ಹೆಣ್ಣೆ, ಬರ್ತೀನಿ. ನಿನ್ನ ನನ್ನ ಬೆಟ್ಟಿ ಮುಂದಿನ ಸಮಯವಿರಲಿ. ಯಾರಿವನು ಈ ಮನ್ಮಥನು, ಯಾರಿವನು ಈ ಮನ್ಮಥನು. ವೀರನಗೌಡ, ನಾನೊಬ್ಬ ಪೊಲೀಸ್ ಪಾಟೀಲ್ ವೀರನಗೌಡ. ದೇಸಾಯಿಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಿ ಚಲದಂಕ ಬಲ್ಲ ನೆನೆಸಿಕೊಂಡ ವೀರ ಚಲಗಾರ ವಂಶದ ಮಗನೆಂದರ ಆನೆ. ಅಂದಿನಿಂದ ಇಂದಿನವರೆಗೆ ನ್ಯಾಯಾಂಗದ ನೀತಿಯ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುನ್ನಿಯೂ ಇಲ್ಲ ಈ ಜಗತ್ತಲ್ಲಿ. ಧರ್ಮರಾಜ್, ಈ ಜಗತ್ತದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನು ಎಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡ್ರು, ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಯ ಮುಂದೆ ನಿಂತು ಕೈ ಮಂಚಿ ಭಿಕ್ಷೆ ಬೇಡ ಹಾಗೆ ನಾನು ಮಾಡುತ್ತಿದ್ರ ನನ್ನ ಹೆಸರು ವೀರನಗೌಡನೇ ಅಲ್ಲ. ಯಾರೋ ಇವನು ಧರ್ಮರಾಜ್. ನಾನು ಆಶೆಯನ್ನಿಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ, ನಿನ್ನ ನನ್ನೊಂದಿಗೆ ಸಹಕರಿಸಿ ನಿನ್ನ ತಮ್ಮ ತಮ್ಮನ್ನು ನನ್ನಂತೆ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ನಾನು ನೆಚ್ಚಿಕೊಂಡಿರುವ ಆ ಭೂಮಿಯನ್ನು ವಶಪಡಿಸಿಕೊಂಡು ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ಈ ನಾಡಿನ ಚಕ್ರೇಶ್ವರ ನೆನೆಸಿಕೊಳ್ಳದಿದ್ರ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿ. ಹೇ ಮಾಂತ್ರಿಕ, ಅದೇನೆಂದು ಬೇಗ ಹೇಳಿಕೊಡ್ರಿ. ಸಚಿವರ ಹೇಳಿಕೆಯಂತೆ ಜಿಲ್ಲೆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಆ ಜಿಲ್ಲಾಧಿಕಾರಿಯನ್ನು ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲು ಒಪ್ಪಿದರು, ಯಾರ್ಯಾರು ಭೂಮಿ ಕೊಡಲು ಒಪ್ಪಲಿಲ್ಲ, ಇದರ ಮಾಹಿತಿಯನ್ನು ಪಡೆದುಕೊಂಡು ಬಂದ್ರಿವ್ಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿಲ್ಲ ಎಂದು ಗದ್ದಲ ಮಾಡಿದ್ರೆ ಕೊಡ್ರಿ. ಆ ಗದ್ದಲದಲ್ಲಿ ಸಂಗ್ರಹ ಮಾಡುವುದು ಸಾಧ್ಯವಾಗಲಿಲ್ಲ.
ಸಾಧ್ಯವಾಗದ್ದನ್ನು ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ. ನೀನೇನು ಕೆಲಸ ಮಾಡ್ತೀವೋ ಮುಟ್ಟಾಳ. ಈ ವೀರನಗೌಡನ ಬಲಗಾಡಿ ಬಂಟರ ಅಂದರೆ ಹೇಗಿರಬೇಕು ಗೊತ್ತಾ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿ ಶಕುನಿ ಯುಕ್ತಿಯಾಗಿ ಕೆಲಸ ಪ್ರಯೋಗಿಸಬೇಕು. ಏ ಸೀತಾ, ಸೀತಾ ಅಲ್ವಪ್ಪ, ಸೀತಾಪತಿ. ಯಾವುದೋ ಒಂದು ಪತಿ ಬಿಡಲೆ. ಆ ರೈತರ ಭೂಸ್ವಾಧೀನ ಬಗ್ಗೆ ನೀನೇನು ಕರಡು ಪ್ರತಿ ತಯಾರಿಸಿದ್ಯಾ? ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? 12 ಜನ ಒಪ್ಪಿಗೆ ಕೊಟ್ಟಾರಿ. ಇನ್ನು 4 ಜನ ಒಪ್ಪಿಗೆನೂ ಕೊಟ್ಟಿಲ್ಲ. ಮಂಗ್ಯಾನ ಮಕ್ಕ ನಮಗ ಧಿಕ್ಕಾರ ಹಾಕಿ ಉಗುಳಿ ಹೊಕ್ಕಾರಿ. ಆದರೆ ಎಂಬ ಅಪಸರದ ಮಾತ್ಯಾಕ ಸೀತಾಪತಿ? ಬೇಗ ಹೇಳು, ಯಾರವರೊಂದು ಅವರನ್ನು ಕತ್ತರಿಸಿ ಹಾಕಿ ಬಿಡ್ತೀವಿ. ತಲೆ ಅಷ್ಟೇ ಏಕೆ ಗೌಡ್ರಿ, ಈ ಮಾಂತ್ರಿಗಳ ಯಂತ್ರದಲ್ಲಿ ಅವನೆಷ್ಟೇ ಅಂತರಲ್ಲಿ ಹಾರಾಡಿದರು ಅವನನ್ನು ಸ್ವತಂತ್ರವಾಗಿ ಹಾಡಲು ಬಿಡಲಾರೆ. ನಾನೇ ಬಲಿದವನೆಂದು ಅವನೆಲ್ಲಿಗಾದವರು ಹಕ್ಕಿ ತರ ಹಾರಿ ಹೋದರೆ ನಾ ರೆಕ್ಕೆ ಬಲಿತ ಗರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಒಪ್ಪಿಸುತ್ತೇನೆ. ಕರೆಕ್ಟ್. ಈ ಪೊಲೀಸ್ ಗೌಡನಿಗೆ ಆ ತಲೆ ಬೇಕು, ಇಲ್ಲ ಆ ನೆಲ ಬೇಕೊಂದು, ಇಲ್ಲ ಅವ್ರ ತಲೆ ಬೇಕೊಂದು. ಅದನ್ನು ನೀನ್ ಮಾಡಿ ತೋರಿಸ್ಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನು ಎಂದು ಆ ರೈತರ ಭೂಮಿಯನ್ನು ಕಿತ್ತಿಕೊಳ್ಳಲು ನಿನಗೂ ಸಾಧ್ಯವಿಲ್ಲ. ಈ ನಿನ್ನ ಮಂತ್ರಿಗಳಿಗೆ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೀಲಗಳ ಕೈಯಿಂದ ಕಿರುಕುಳ ಪಡಿಸಿದ್ರು ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೊಂದು ಹಿಡಿ ಮನ್ನಣೆ ಕೊಡುವುದಿಲ್ಲ. ನೀನು ಎಚ್ಚರ. ನನಗೆ ಎಚ್ಚರ, ಅದು ಈ ವೀರಾದಿ ವೀರ MLA ವೀರಗೌಡರಿಗೆ. ಏ ವೀರ, ಬಾಯಿ ಬಿಗಿದು ಮಾತನಾಡು. ನಾನು ಯಾರು ಎಂತವನ್ನೆಂಬುದು ಅರಿಯದ ಮಾತಾಡಿದ್ರೆ ಹರಿನಾಮಕವನ್ನೇನದೆ ಯಮಲೋಕಕ್ಕೆ ಕಳಿಸಿ ಬಿಡುತ್ತೇನೆ ಮಗನ ಉಷ್ಯ. ಬಾಯಿ ಬಿಗಿಡದ ಮಾತನಾಡು. ನಾನು ಯಾರು ನನ್ನ ಅಂತವನದು ಅರಿಯದ ಕೋಣ ತರ ಮಾತನಾಡಿದರೆ ಈ ಕುರಿ ಬಲ್ಲಿದ ಟಗರು ಕಿತ್ತ ಟಗರಾಗಿ ನಿನಗೆ ಗುತ್ತಿಕೊಳ್ಳುವುದು ಎಚ್ಚರ. ಈ ಬೀರ ನೀನು ಸಪ್ಪಣ ಬೇಳೆ ಬೀರನಲ್ಲ. ಸಿಕ್ಕಂತ ಕುರಿ ಹಾಲನ್ನು ಕುಡಿದು ಗಂಡಲೆ ಬೆಳೆಸಿಕೊಂಡಿರುವ ಕೆಂಟ ಮೆಣಸಿನಕಾಯಿ ಖಾರ. ಛೇ 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 ಗೌಡ್ರ, ಯಾಕೆ ಮಾತಿಗೆ ಮಾತು ಬೆಳೆಸಿ ಸಮಯ ಹಾಳು ಮಾಡ್ಕೊತೀರಿ? ಬರೀಲಿ, ಅಷ್ಟು ಮಾಡಿಬಿಡ್ರಿ, ಸಕ್ಸಸ್ ಆಗಿಬಿಡ್ತೈತಿ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಲಪ್ಪನಾಗಬೇಡ. ನನ್ನೊಂದಿಗೆ ಸ್ನೇಹ ಗಟ್ಟಿ ಮಾಡಿಕೊಂಡ್ರ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸಂದ ಶ್ರೀಮಂತನಾಗಿ ಮಾಡಿಬಿಡ್ತೀರಿ ಈ ನಾಡಿನಾಗ. ಯಾಕಂದ್ರೆ ಆ ಸರ್ಕಾರಿ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಹೋಗುವ 400 ಎಕರೆ ಕೂಡ ನಿನ್ನದು ಅಲ್ಲ, ನನ್ನದು ಅಲ್ಲ. ಹೂ ಅಂದ್ರ ಮಾತು ಕೊಡು, ಬಾಯ್ ಬಿಟ್ಟು ಕೇಳೋ. ಎಷ್ಟು ಹಣ ಬೇಕು ಕೇಳೋ, ಸಾಕಷ್ಟು ಕೇಳೋ, ಕೊಟ್ಟು ಬಿಡ್ತೀರಿ. ಏನಂತೀಯ? ನಿಮ್ಮ ಮಾತು ಕೇಳಿ ನಗಬೇಕು, ನಳಬೇಕು. ಒಂದು ತಿಳಿಯದಾಗದೆ ಮೀರಿ ಸಾಹೇಬ್ರೆ. ಅಳಬಾರ್ಕನು, ಈ ಜಗದಾಗ ದುಡ್ಡು ಮಾಡ್ಕೊಂಡು ನಗಬೇಕು. ಇಲ್ಲ ಅಂದ್ರೆ ನಿನಗ ದಡ್ಡ 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 ಅಂತಾರೆ. ಏ ಸಾವುಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಯಿಸುವ ಗುಡ್ಡ ಹಾಳು ಮಾಡಿಕೊಂಡು ರೈತರ ಆಸ್ತಿ ನಿನ್ನ ಸತ್ತು ಮಾಡಲಕ್ಕೆ ನಾನೇನು ನಿನ್ನಂತೆ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸಿದಾ ಮೋತಿಗೆ ಸಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನೋಗಿ ನಿಂತು
ಸತ್ತ ಕುರಿ ಹೊತ್ತ ಮಾರುವ ನೀ ಎತ್ತಿನ ಕುರಬಣಿದ್ದೇನೆ ನೆನಪಿರಲಿ. ಏ ಬೀರ, ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದುಕೊಂಡು ನಿನ್ನ ಗುಣ ಉಳಿಸಿಕೋ. ಏ ತಮ್ಮ ಬೀರ, ನಮ್ಮ ಗೌಡ್ರು ಹೇಳ್ದಂಗ ಕೇಳು, ಇಲ್ಲ ಅಂದ್ರ ಹಣನೂ ಹೊಕ್ಕತಿ ಹೆಣನೂ ಹೊಕ್ಕತಿ. ಏ ಸೀತಾಪತಿ, ಎಚ್ಚರದಿಂದ ಮಾತನಾಡು. ನನ್ನ ಹಣ ಹೋಗುವ ಮುನ್ನ ನಿಮ್ಮ 3 ಮಂದಿನ ಹಣ ಮಾಡುವುದು ನನಗೂ ಚೆನ್ನಾಗಿ ಗೊತ್ತಿದೆ. ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯನ ಔಷಧದಲ್ಲಿ ಬೆಳೆದ ಗಂಡುದೇ ಇದು. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳುವಲಕ್ಕೆ ಬಂದಿದ್ದೀನಿ. ಆ ಗೋಮಾಳ ದನ ಕುರಿಗಳ ಸೊತ್ತು. ಈ ಭೂಮಿ ಜಗತ್ತಿಗೆ ಹಣ್ಣು ಹಾಕುವ ರೈತರ ಸೊತ್ತು. ತಾಕತ್ತಿದ್ರೆ ಮುಟ್ಟಿ ನೋಡಿ, ಬರುತ್ತೇನೆ. ಎಷ್ಟು ಸೊಕ್ಕಿನಿಂದ ಮಾತಾಡು ಹೋಗಲೇ ಆ ಮಗ ಬೀರ. ಸೀತಾ, ಹಾಕಲಿ ಅವನ ಪ್ಲಾನ್ ಹಾಕು. ಸೀತಾಪತಿ, ಹಾಕಿದ ನಿನ್ನ ಪ್ಲಾನ್ ಸೀದಾ ಅವ್ನು ಏನಿಗೆ ಶರಣಾಗಬೇಕು ಹಂಗಾಕು. ನೀ ಎರಡು ಸುಮ್ಮನಿಂದ್ರಲ್ಲಿ ಬೇಬರ್ಸಿ, ನಿನಗೇನು ಗೊತ್ತಾಕತಿ? ಗೌಡ್ರ ಬರೀಲಿ, ಈಶ ಲಕ್ಷ್ಮಣ ಇವ್ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಪ್ಲ್ಯಾನ್ ಫುಲ್ಲು ಸಕ್ಸಸ್ ಆಗತ್ತೆ. ಸೀತಾ, ಹಿಂಪಡೆದುಕೊಂಡು ಬಿಡಿ ನನ್ನ ಮಾತನ್ನು. ನಾನು ಯಾರು? ಏನು ನಾಚಿಕೆಡ್ ಸುಳಿ ಮಗ ಅದ ನಿಮ್ಮ. ನಾ ಯಾರಂತ ನಿನ್ನ ತಮ್ಮ ಆಗೋರಿಗೆ ಕೇಳ್ಕೊಂಬಂದು ಹೇಳ್ತಂಗ. ಏ ಸೀತಾ, ಎಲ್ಲಿ ಗೌಡ್ರ, ನೀವು ನಾಡುಗೌಡ್ರು MLA ಅಂತ ನಮಗೆ ಗೊತ್ತೈತ್ರಿ. ಆದ್ರೆ ಮುಂದೆ ಒಂದು ದಿನ ನನ್ನ ಮಾತು ನೆನಪಿಸ್ಕೋತೀರಿ ಜೋಕೇರಿ. ನಮಸ್ಕಾರ ಗೌಡ್ರಿ. ಓಹೋ, ರೈತ ನಾಯಕರ ಮಗ. ಬಾ ಮರಿ ಬಾ. ಏನ್ ಕೆಲಸ ಆಗ್ಬೇಕಾಗಿತ್ತು ನನ್ನಿಂದ? ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್. ಅದಕ್ಕೆ ತಮ್ಮಿಂದ ಸಹಾಯ ಬೇಕಾಗಿದೆ. ತಮ್ಮ ನಮ್ಮ ಚಿಪ್ಪುಲಿಗೆ ಡಾಕ್ಟರ್ ಹೇಳಿದ್ದು ಅದ, ಬಯ್ಯಾರ್ ಜಜ್ಗುನಿ ಬಯಸೋದು ಅದ ಐತಿ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಹಂಗಂತೀಯ? ಒಂದ್ಯಾಕೋ ಇವ್ನ ಕೆಲಸ 10 ಮಾಡೋನು. ಯಾಕಂದ್ರೆ ಇವ ನಮ್ಮ ಹುಡುಗ ಅಲ್ವಾ? ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ತೋರಿಸೋದ ಈ ಗೌಡನ ಹುಟ್ಟು ಗುಣ. ವೃತ್ತ ಬರದಾಗಿದೆ, ಏನೇ ಹೇಳಲಾಗಿದೆ. ಈ ಸಾಮ್ರಾಜ್ಯ ನಂದು. ಗೌಡ್ರ ಒಂದು ಸ್ವಲ್ಪ ಏನ್ರ ಮಜಾ, ಅಲ್ಲ ಏನಪ್ಪ, ಒಂದು ಸ್ವಲ್ಪ ಏನ್ರ ಮಜಾ ಮಾಡಿ ಹೋಗ್ರಲ್ಲ. ಹೌದಾ, ಸರಿ ಮಾಡೋಣ. ಗಿಡೇರ್ತಿ ಗೌಡ್ರ, ಈ ಸಂತೋಷ ಆತ್ರಿ. ಗಿಡ ಮುಪ್ಪಾದ್ರೂ ಉಳಿ ಹೋಗಿಲ್ಲ ನೋಡ್ಲಿ ಏನಾದರೂ ನಿನಗೆ. ಹೋಗಿ ಸೀದಾನ ಕುಡಿದ. ಬನ್ನಿ ಸ್ವಾಮಿ, ಇದೇನು ಕೈಯಲ್ಲಿ ಚೀಲ? ಇದು ಭೂತಾಯಿ ನೀಡಿದ ನನಗೆ ಬಂಗಾರದ ಫಸಲು ಕಣೆ. ತೆಗೆದುಕೋ. ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅಂದ್ರೆ ಈ ಕಾಯಿಪಲ್ಯ ಫಸಲಿಗೆ ರೇಟು ಚೆನ್ನಾಗಿದೆ ತಾನೇ? ಅನ್ನುವುದೇನಿದೆ ಮಂಗಳ, ಬದನೆಕಾಯಿ KG 80 ರೂಪಾಯಿ, ಚೌಳಿಕಾಯಿ 100 ರೂಪಾಯಿ, ಟೊಮೆಟೊ 150 ರೂಪಾಯಿ, ಹಸಿಮೆಣಸಿನಕಾಯಿ 120 ರೂಪಾಯಿ. ಇವತ್ತು ಸೋಮವಾರ ತೊದಲಬಗೆ ಸಂತೆಗೆ ಹೋಗಿದ್ದೇವೆ. ಕಾಯಿ ಪಲ್ಯವನ್ನು ತೆಗೆದುಕೊಂಡು ಹೋಗಿದ್ದೆ. ಇವತ್ತು ವ್ಯಾಪಾರ ಎಷ್ಟಾಯಿತು ಗೊತ್ತಾ? 10,000 ವ್ಯಾಪಾರ ಆಯಿತು. ಇದೇ ರೀತಿ ಪ್ರತಿದಿನ 8-10,000 ವ್ಯಾಪಾರ ಆದರೆ ಒಂದೇ ತಿಂಗಳಲ್ಲಿ ಶ್ರೀಮಂತರಾಗಿ ಬಿಡುತ್ತೇವೆ ಮಂಗಳ, ಶ್ರೀಮಂತರಾಗಿ ಬಿಡುತ್ತೇವೆ. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಆದರೂ ನಿಮ್ಮ ಜೀವನ ಹಗಲು ഇരുಳೆನ್ನದೆ ಕಷ್ಟದಿಂದ ನೀರು ಹಾಯಿಸಿ ನಿಮ್ಮ ಜೀವ ಸಂದಾಗ್ತಾ ಇದೆಯಲ್ಲ, ಅದಕ್ಕೆ ನನಗೆ ಕಣ್ಣೀರು ಬರ್ತಿವೆ. ಹುಚ್ಚಿ, ಹಾಗೆ ಕಣ್ಣೀರು ಹಾಕಬಾರ್ದು ಹುಚ್ಚಿ.
ಈ ರೈತ ಹುಟ್ಟಿದ್ದೇ ಕಷ್ಟವೆಂಬ ನಗಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿಕಟ್ಟಿ, ಸಂತೋಷವೆಂಬ ಹುತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಂಗಳ, ಸ್ವಲ್ಪ ನಗು ನೋಡೋಣ. ನೀ ನಕ್ಕರೆ ನನಗೆ ಚಂದ, ನೀ ಅತ್ತರೆ ಅದಕ್ಕಿಂತಲೂ ಚಂದ. ಎಲ್ಲಿ ಸ್ವಲ್ಪ ನಗು ನೋಡೋಣ. ಅಂದ್ರೆ ಅಂದಾರೆ ನಗುವಾಗ ನೀನು ಅರುಣೋದಯದ ಹೂವಿನಂತೆ ಮುದ್ದು ಮುದ್ದಾಗಿ ಕಾಣುತ್ತೀಯಲ್ಲ, ಅದು ನನಗೆ ತುಂಬ ಇಷ್ಟ ಕಣೆ. ಸ್ವಾಮಿ, ನಿನ್ನಂಥ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿಯಿಂದ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನೆನೆಸ್ಕೊಂಡ್ರೆ ನನಗಿಲ್ಲಿಯೇ ಸ್ವರ್ಗವಾಗಿ ಕಾಣ್ತಾ ಇದೆ. ಮಂಗಳ, ನನಗೂ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆ ಕತ್ತಿನಂತೆ ತುಂಬ ಬೆಲೆ ಬಾಳುವಂತಾಗಿರುತ್ತವೆ. ನಿನ್ನಂಥವಳನ್ನು ಪಡೆದು ನಾನೇ ಧನ್ಯನಲ್ಲವೇ ಮಂಗಳ? ಅಂದಾಗ ನಿಮ್ಮ ರೈತನೆಂಬ ಹೆಸರು ಈ ನಾಡಿನ ಉಸಿರಾಗಿದೆ ಸ್ವಾಮಿ. ರೈತನಾದ ನೀವು ನಕ್ಕರೆ ಜಗವಿಲ್ಲ ಸಕ್ಕರೆಯಂತಾಗುತ್ತೆ. ನಿಜ ಮಂಗಳ, ನಿಜ. ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ, ನೀನು ಅಂದದ ಮಾತು ನಿಜ. ನಿತ್ಯ ಜೀವನದಲ್ಲಿ ನಾನು ಸತ್ಯ ನ್ಯಾಯ ನೀತಿಗಳೇ ನನ್ನ ಉಸಿರು, ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಉಸಿರು. ಮಂಗಳ, ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವಂಥ ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನವಲ್ಲವೇ? ನಿಂಬೆ ಮಾತಿಗೆ ಸೋತು ಹೋದೆ, ಬನ್ನಿ ಬೇಗ ಸ್ನಾನಕ್ಕೆ. ನೆಲೆ ಸರ್ವಜ್ಞನು ಕವಿಗಳು ನನ್ನ ಮಾತು ಹೇಳ್ತಾರೆ, ನೆನಪಿದೆಯಾ? ಬೆಚ್ಚನೆಯ ಮನೆ ಇರಲು, ಬೆಚ್ಚನೆಯ ಮನೆ ಇರಲು, ಮೆಚ್ಚುಗೆ ಸತಿ ಇರಲು, ಸ್ವರ್ಗ ಮಿಂಚುತ್ತ ಕುಣಿ ಕುಣಿದು ಒಂದು ಹಾಡನ್ನು ಹಾಡಬಾರದೆ? ಇದನ್ನಾದ್ರೂ ನಗ್ತಾ ಹೇಳ್ಬಾರ್ದ? ನಿನ್ನ ಆಸೆ ಅಮ್ಮ ಪ್ರೇಮ ಭಾಷೆ ಸೇರಿದಾಗ ಆಶಾ ಗಂಡು ಹೆಣ್ಣೆ ಎಲ್ಲೆಲ್ಲೋ ಒಂದು ಗೂಡಲೆಂದೇ ಹುಟ್ಟಿತೆನು ಈ ಅನುರಾಗ. ಏನೋ ಏನು ಕನಸು, ಎಲ್ಲೋ ಮನಸ್ಸು, ನಾನು ನೀನು ಹೀಗೆ ಸೇರಿ ಅಣ್ಣ ಧರ್ಮರಾಜಣ್ಣ. ಯಾಕೊತ್ತಮ್ಮ ತಡವಾಗಿ ಬಂದೆಯಲ್ಲ? ಅಣ್ಣ ಕುರಿಮರೆ ಜೊತೆ ಗುದ್ದಾಡೋದ್ರಲ್ಲಿ ತಡವಾಗಿ ಬಿಟ್ಟಿತ್ತಣ್ಣ. ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ನೀ ಕೇಳುತ್ತಾ ಹೊರಟರೆ
ಕೋರ್ಟು ಕಚೇರಿ ಅಂತ ಅಲೆಯುವ ಸಮಯವನ್ನು ಉಳಿದಿಲ್ಲ ಅಣ್ಣ, ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತಮುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರನಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದಿಡಿ ಮಣ್ಣನ್ನು ಸಹ ಕೊಡೋದಿಲ್ಲ ಅಂತ ಸವಾಲ್ ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ತೀನಿ ಅಂತ ಹೇಳಿ ಬಂದಾನಂತ. ಇವನಿಗೆ ಯಾಕೆ ಬೇಕಣ್ಣ ಆ ರೈತರ ಚಳವಳಿ ಹೋರಾಟ? ಅದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಅದು ನಮ್ಮಂತ ದನ ಕುರಿ ಮೇಯಿಸುವ ಜನರ ಹೋರಾಟ. ರೈತರ ಭೂಮಿ ಉತ್ತಿ ಬಿತ್ತಿ ತುತ್ತಿನ ಚೀಲ ತುಂಬಿಕೊಳ್ಳುವಲ್ಲ, ಅದನ್ನು ಬಿಟ್ಟು ಬೇರೆ ಕಡೆ ಖರಾಬ ಭೂಮಿ ನೋಡಿಕೊಳ್ಳೆಂದರೆ ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬಾತ ನೌಕರಿ ಆಗ್ತಾನೆ. ಅದರ ಚಿಂತೆ ಇವನಿಗೇಕೆ ಬೇಕು? ಕುರಿ ಕಾಯುವುದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾ ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರ ಹತ್ತಿತು. ಅದನ್ನ ಕೇಳುತ್ತಾ ನೀ ಸುಮ್ಮನೆ ನಿಂತಿರುವಿ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಆ ಗೌಡ್ರ ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಬೇಕಪ್ಪ? ನಿನ್ನವನ ಮಾತು ಕೇಳಿ ಇದ್ದ ಕುರಿ ಮಾರಬೇಕಾ? ಇಲ್ಲ ಹೇಡಿಯಾಗಿ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಹೌದು, ಇವೆರಡರಲ್ಲಿ ಒಂದು ಆಗ್ಲೇಬೇಕು. ಸಾಧ್ಯವಿಲ್ಲ ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಅಂದಿನ ವೀರ ಸಂಗೊಳ್ಳಿ ರಾಯನ ಆ ಗೌಡ ರುಂಡವನು ಹಾಗದಂತೆ ಈ ಮಾತನ್ನು ಯಾರು ನಾಡಿದರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತಗದಂತೆ ಅವರ ರುಂಡವನ್ನು ತೆಗೆದ ಬಿಡುತ್ತಿದ್ದೆ. ವೀರಣ್ಣ, ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ವೀರ, ನೀನು ಒಳಗೆ ನಡೆ. ಮಂಗಳ, ಇವನನ್ನು ಕರೆದುಕೊಂಡು ಒಳಗೆ ನಡೆ. ಯಾಕಣ್ಣ ಇವನು ಮಾತು ಕೇಳಿ ಆ ಗೌಡ MLAಗೆ ಹೆದರಿ ಹೇಡಾಗು ನಡೆಯುತ್ತೀಯ? ಇಲ್ಲ, ಈ ಜಗದ ರೈತರನ್ನು ಅವನಿಗೆ ತಲೆಬಾಗುವಂತ್ಯ? ವೀರ, ಇದು ನನ್ನ ಆಜ್ಞೆ. ಒಳಗೆ ನಡೆ ಅಂದೆ ಅಷ್ಟೇ. ಸರಿ, ಬಾತಿಗೆ ಒಳಗೆ ಹೋಗೋಣ. ಅಣ್ಣ, ಇವು ನಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ ನೀನೇಕೆ ಇವನಿಗಿಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವಿ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ನಿನಗೆ ಇದನ್ನೆಲ್ಲ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತಿದೆಯೋ ಅವನ ಚರಿತ್ರೆ? ಇದೆಲ್ಲ ಆ MLA ವೀರನಗೌಡನ ಹೇಳಿರ್ಬೇಕಲ್ಲವೇ? ಹೌದು, ಅವರೇ ಹೇಳಿದ್ದು. ತಮ್ಮ, ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬೇಯಿಸ್ತೀಯ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಈ ಧರ್ಮರಾಜನಾದ ಈ ಧರ್ಮದ ನುಡಿಯನ್ನು ನೀನು ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ಕೊಲ್ಲುತ್ತದೆ. ಹುಷಾರ್. ನೀನು ಕೂಡ ಆ ಬೀರನ ಮಾತನ್ನು ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದ ವಾಕ್ಯ. ಶಶಿಧರ, ಅಯ್ಯೋ ಶಿವ ಶಿವ, ಶಾಲೆ ಕಲಿತು ಸಾಹೇಬನಾಗಲೆಂದು ನಾವು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತಿದ್ದಾನಲ್ಲಪ್ಪ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಹೆಮ್ಮರವಾಗಿ ಏನು ಮಾಡಲಿ ತಂದೆ, ಏನು ಮಾಡಲಿ?
ಅಮೋಘ ಸಿದ್ದೇಶ್ವರ ಏನು ಮಾಡಲಿ? ರಣರಂಗ ನಿನ್ನೆ ನಡೆಯಿತು ಆ ಧರ್ಮ ನಂತರ ಹಸುಳಿಗಾಗಿ ನನ್ನ ಕೈಯಿಂದ ನುಸುಳಿ ಬದುಕುತ್ತಿದ್ದಾಳಲ್ಲ, ಆ ಲಕ್ಷ್ಮಿಯನ್ನು ನನ್ನ ಕೈಗೆತ್ತಿಕೊಂಡು ಕುಸುಮ ಕೋಮಲಾಂಗವಾದ ಅವಳ ಅಂಗ ಸುಖವನ್ನು ಸವಿದು ಆ ನಂತರ ಅವರಿವರ ಬಾಳಿಗೆ ಬೆಂಕಿ ಹಚ್ಚಿ ನಾನು ತ್ರಿವಿಕ್ರಮನಾಗಿ ಮೆರೆಯದಿದ್ದರೆ ನನ್ನ ಹೆಸರು ನರನಾಗರ ಜಾತಿಯ ಮನೋಹರನೇ ಅಲ್ಲ. ಸಾಯವ ಮರಿಗುಣರ್ ಅವರು ಕೂಡ ನನ್ನ ಕಲೆಯನ್ನು ಕೊಂಡು ಗುಪ್ತ ಕಾಣಿಕೆಯನ್ನು ಮಾಡಿದ್ದಾರೆ. ನಮ್ಮ ಅಣ್ಣನಾದಂಥ ಅಬೂಬಕರ್ ಪೆಂಡರ್ ಅವರು ಕೂಡ ಗುಪ್ತ ಕಾಣಿಕೆಯನ್ನು ಮಾಡಿದ್ದಾರೆ. ತುಂಬ ಆಭಾರಿ.